ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಪಾಠ 3 ಸ್ವಾತಂತ್ರ್ಯ ದಿನಾಚರಣೆ ಈ ಪಾಠದಲ್ಲಿ ಬರುವಂತಹ ವಿವರಣೆ, ಹಾಗೆ ಕಠಿಣ ಶಬ್ದಗಳು, ಹಾಗೆ ಇದರಲ್ಲಿ ಬರುವಂತಹ ಎಲ್ಲ ಪದಗಳನ್ನು ಓದಿದ್ದೇವೆ ಹಾಗೂ ವಿವರಣೆಯನ್ನು ಕೂಡ ಕಂಪ್ಲೀಟಾಗಿ ಮುಗಿಸಿದ್ದೇವೆ. ಇವತ್ತು ಈ ತರಗತಿಯಲ್ಲಿ ನಾನು ನಿಮಗೆ ಈ ಪಾಠದಲ್ಲಿರುವಂತಹ ಕ್ವಶನ್ ಆನ್ಸರ್ಸ್ ಅಂದರೆ ಪ್ರಶ್ನೆ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಮೊಟ್ಟ ಮೊದಲನೆಯದಾಗಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವುದು. ಮೊದಲನೇದೇನು? ಅಭ್ಯಾಸದಲ್ಲಿ ಬರುವಂಥ ಮೊದಲನೇದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂಥ ಇದೆ. ಅಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ ಯಾವುದು? ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ಯಾರ ಸಭೆ ಕರೆದರು ಮಕ್ಕಳೇ? ಮುಖ್ಯ ಗುರುಗಳು. ಹೌದು, ಮುಖ್ಯ ಗುರುಗಳು. ಉತ್ತರ ಅಂತ ಬರಿಬೇಕು ಮಾರ್ಜಿನ್ ಹೊರಗಡೆ. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು. ಪೂರ್ಣ ವಾಕ್ಯ ಬರಿಬೇಕು. ವಾಕ್ಯ ಕಂಪ್ಲೀಟ್ ಆದ ನಂತರ ಫುಲ್ ಸ್ಟಾಪ್ ಇಡಬೇಕು. ಫುಲ್ ಸ್ಟಾಪ್ ಅಂದರೆ ಪೂರ್ಣ ವಿರಾಮ. ಓಕೆ, ಅದನ್ನಲ್ಲಿ ಕಂಪ್ಲೀಟ್ ಆಗಿ ಬರಿಬೇಕು. ಓಕೆ, ಸೆಕೆಂಡ್ ಪ್ರಶ್ನೆ, ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ಉತ್ತರ, ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಮತ್ತೊಮ್ಮೆ, ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಮೂರನೇ ಪ್ರಶ್ನೆ, ಯಾರು ಕ್ಷಮೆ ಕೋರಿದರು? ಯಾರು ಕ್ಷಮೆ ಕೋರಿದರು? ಉತ್ತರ, ಐಶ್ವರ್ಯ ಕ್ಷಮೆ ಕೋರಿದಳು. ಐಶ್ವರ್ಯ ಕ್ಷಮೆ ಕೋರಿದಳು ಅಲ್ವಾ? ಶಾಹಿನ್ ಮತ್ತು ಐಶ್ವರ್ಯ ಮಾತಾಡ್ತಾ ಇದ್ದದಕ್ಕೆ ಮುಖ್ಯ ಗುರುಗಳು ಮಾತಾಡಬಾರ್ದು ಅಂತ ಹೇಳಿದಾಗ ಐಶ್ವರ್ಯ ಏನು ಹೇಳಿದ್ಲು? ಕ್ಷಮಿಸಿ ಸರ್ ಅಂತ ಹೇಳಿದ್ಲು. ಇಲ್ಲಿ ಉತ್ತರ ಏನು? ಐಶ್ವರ್ಯ ಕ್ಷಮೆ ಕೋರಿದಳು ಅಲ್ವಾ? ನೆಕ್ಸ್ಟ್ ನಮ್ಮ ಬರುವಂಥ ನೆಕ್ಸ್ಟು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನೀವು 2 or 3 ಸೆಂಟೆನ್ಸಲ್ಲಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಓಕೆ, ಮೊದಲನೇದು ಒಂದು ವಾಕ್ಯದಲ್ಲಿ, ಎರಡನೇದು 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಇದರಲ್ಲಿ ಬರುವಂಥ ಮೊಟ್ಟ ಮೊದಲನೇ ಪ್ರಶ್ನೆ, ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಇನ್ನೊಂದ್ಸರಿ ಓದ್ತೀನಿ ಮಕ್ಕಳೇ. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಯಾವ ಒಂದು ವಿಷಯದ ಬಗ್ಗೆ ಅಲ್ಲಿ ಅವರು ಚರ್ಚೆ ಮಾಡಿದರು? ಉತ್ತರ, ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆ ಮಾಡಿಕೊಳ್ಳುವ ಬಗ್ಗೆ ಚರ್ಚಿಸಿದರು. ಇನ್ನೊಂದ್ಸರಿ ನಾನು ಆನ್ಸರ್ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಹಾಗೆ ಬರೆಯುವಾಗ ನೀವು ಸರಿಯಾಗಿ ಬರಿಬೇಕು. ಓಕೆ, ಒಂದು ಪದದಿಂದ ಇನ್ನೊಂದು ಪದಕ್ಕೆ ಡಿಸ್ಟೆನ್ಸ್ ಇರಬೇಕು. ಅದೇ ರೀತಿ ಒತ್ತಕ್ಷರಗಳನ್ನು ಗಮನವಿಟ್ಟು ಬರಿಬೇಕು. ಓಕೆ, ಇನ್ನೊಂದ್ಸರಿ ಉತ್ತರ ಕೇಳ್ಕೊಳ್ಳಿ. ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆ ಮಾಡಿಕೊಳ್ಳುವ ಬಗ್ಗೆ ಚರ್ಚಿಸಿದರು. ಓಕೆ, ನಾವು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಮುಂದಿನ ಪ್ರಶ್ನೆ ಸಂಖ್ಯೆ 2, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? 1947 1947 ನಾನು ಬ್ರಾಕೆಟಲ್ಲಿ ಕೂಡ ಬರೆದಿದ್ದೀನಿ. ನಿಮಗೆ ಕನ್ಫ್ಯೂಸ್ ಆದರೆ ನೀವು ಈ ಥರ ಕೂಡ ಬರ್ಕೊಳ್ಬೋದು, ಅಥವಾ ನೀವು ಕನ್ನಡದಲ್ಲೇ ನಂಬರ್ಸ್ ಕೂಡ ಬರಿಬೋದು, ನೋ ಪ್ರಾಬ್ಲಮ್. ಓಕೆ, ಉತ್ತರ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ
ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಸೊ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳೇ, ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ಸೊ ಉತ್ತರ 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಓಕೆ, ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ ಸಂಖ್ಯೆ 3. ಐಶ್ವರ್ಯ ನೀಡಿದ ಸಲಹೆ ಏನು? ಐಶ್ವರ್ಯ ನೀಡಿದ ಸಲಹೆ ಏನು? ಸೊ ಏನು ಸಜೆಸ್ಟ್ ಮಾಡಿದ್ಲು ಐಶ್ವರ್ಯ ಅಂತ ಅರ್ಥ. ಸೊ ಇದಕ್ಕೆ ಉತ್ತರ, ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು. ಸೊ ಉತ್ತರ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಐಶ್ವರ್ಯ ಸಲಹೆ ನೀಡಿದಳು. ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 3ರ ಉತ್ತರ ಮುಗಿದಿರುತ್ತದೆ. ಸೊ ನಂತರ ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ಸಂಖ್ಯೆ 4. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಪ್ರಶ್ನೆ ಸಂಖ್ಯೆ 4. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ಸೊ ಏನು ಕೆಲಸವನ್ನು ಅವನು ವಹಿಸಿಕೊಂಡ ಕ್ರೀಡಾ ಮಂತ್ರಿ? ಓಕೆ, ಸೊ ಅದಕ್ಕೆ ಉತ್ತರ, ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಎಂದು ಕ್ರೀಡಾ ಮಂತ್ರಿ ಕಾರ್ಯವಹಿಸಿಕೊಂಡನು. ಉತ್ತರವನ್ನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಮಕ್ಕಳೇ. ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಎಂದು ಕ್ರೀಡಾ ಮಂತ್ರಿ ಕಾರ್ಯವಹಿಸಿಕೊಂಡನು. ಓಕೆ, ನಂತರ ಪ್ರಶ್ನೆ ಸಂಖ್ಯೆ 5. 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? 3ನೆಯ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? ಸೊ ಈ ಪ್ರಶ್ನೆಗೆ ಉತ್ತರ, 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಎಂದು ಕಾರ್ಯವಹಿಸಿಕೊಂಡರು. 3ನೆಯ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುತ್ತೇವೆ ಎಂದು ಕಾರ್ಯವಹಿಸಿಕೊಂಡರು. ಓಕೆ, ಸೊ ಇಲ್ಲಿಗೆ ನಮ್ಮ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು ಮುಗಿದಿರುತ್ತವೆ. ಓಕೆ, ಸೊ ನಾವೇನು ಮಾಡಿದ್ವಿ ಈಗ, ಪ್ರಶ್ನೆ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವುದು, ಅದೇ ರೀತಿಯಾಗಿ 2-3 ವಾಕ್ಯದಲ್ಲಿ ಉತ್ತರಿಸುವಂಥ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ಮುಗಿಸಿರುತ್ತೇವೆ. ಸೊ ನಂತರದಲ್ಲಿ ಬರುವಂತಹದ್ದು ಕಾರಣ ಕೊಡು, ಅಂದರೆ ರೀಸನ್ನನ್ನು ಇಲ್ಲಿ ಹೇಳಬೇಕು. ಈ ಒಂದು ಸೆಂಟೆನ್ಸಿಗೆ ಏನು ರೀಸನ್ ಅಂತ ನಾವಿಲ್ಲಿ ಬರಿಬೇಕು, ಎಕ್ಸಾಕ್ಟ್ ರೀಸನನ್ನು ಬರಿಬೇಕು. ಓಕೆ, ಸೊ ಅದರಲ್ಲಿ ಬರುವಂಥ ಮೊದಲನೇ ವಾಕ್ಯ, ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಸೊ ಒಂದು ಸೆಂಟೆನ್ಸ್ ಅಲ್ವಾ, ಒಂದು ವಾಕ್ಯ. ಸೊ ಇದು ಇದಕ್ಕೆ ಯಾಕೆ ಕರೆದ್ರು ಅಂತ ನಾವು ರೀಸನನ್ನು ಇಲ್ಲಿ ಕೊಡಬೇಕಾಗತ್ತೆ. ಓಕೆ, ಸೊ ಕಾರಣ ಕೊಡು ಅಂದರೆ ಅಲ್ಲಿ ನಾವು ರೀಸನ್ ಬರಿಬೇಕಾಗತ್ತೆ. ಓಕೆ, ಸೊ ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದ್ರು. ಯಾಕೆ ಕರೆದ್ರು ಮುಖ್ಯಮಂತ್ರಿಗಳು ಅಲ್ವಾ, ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆಯನ್ನು ಕರೆದ್ರು. ಯಾಕೆ ಕರೆದ್ರು ಮುಖ್ಯ ಗುರುಗಳು? ಸೊ ಸ್ವಾತಂತ್ರ್ಯ ದಿನಾಚರಣೆ ಸಿದ್ಧತೆ ಬಗ್ಗೆ ಚರ್ಚಿಸಲು. ಸೊ ಇದು ನಮ್ಮ ಕಾರಣ ಅಲ್ವಾ. ಸೊ ಸ್ವಾತಂತ್ರ್ಯ ದಿನಾಚರಣೆಯ ಸಿದ್ಧತೆ ಬಗ್ಗೆ ಚರ್ಚಿಸಲು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಸೊ ಯಾಕೆ ಈ ಮಾತನ್ನ ಮುಖ್ಯ ಗುರುಗಳು ಹೇಳಿದ್ರು ನೋಡೋಣ ಅಲ್ವಾ. ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು ಅಲ್ವಾ, ಶಾಹೀನ್ ಮತ್ತು ಐಶ್ವರ್ಯ ಮಾತಾಡ್ತಾ ಇದ್ರು. ಸೊ ಅದಕ್ಕಾಗಿ ಗುರುಗಳು ಈ ರೀತಿಯಾಗಿ ಹೇಳಿದರು. ಯಾವ ರೀತಿ? ಇತರರು ಮಾತನಾಡುವಾಗ ಕೂಡ ನಾವು ಕೇಳಿಸ್ಕೊಳ್ಬೇಕು, ನಾವಾಗೆ ಮಾತಾಡಬಾರ್ದು ಅಂತ ಹೇಳಿ ಬುದ್ಧಿವಾದವನ್ನು ಮುಖ್ಯ ಗುರುಗಳು ಹೇಳಿದರು. ಸೊ ಉತ್ತರವನ್ನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ.
ಶಾಹೀನ್ ಮತ್ತು ಐಶ್ವರ್ಯ ಮಾತನಾಡುತ್ತಿದ್ದರು, ಅದಕ್ಕೆ ಮುಖ್ಯ ಗುರುಗಳು ಹೇಳಿದರು. ಅಂದರೆ ಈ ಮಾತನ್ನ ಹೇಳಿದರು ಅಂತ ಅರ್ಥ. ಸೊ ನೆಕ್ಸ್ಟ್ ಬರುವಂಥ ಪ್ರಶ್ನೆ ಅಂದರೆ ವಾಕ್ಯ, ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಯಾಕೆ ಈ ರೀತಿಯಾಗಿ ಹೇಳಿದರು? ಯಾಕೆಂದರೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಮಾತನಾಡಿದರು ಅಲ್ವಾ. ಅಲ್ಲಿ ಕರೆದಂತಹ ಸಭೆಯಲ್ಲಿ, ಮುಖ್ಯ ಗುರುಗಳು ಕರೆದಂತಹ ಸಭೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ಅದಕ್ಕೆ ಮುಖ್ಯ ಗುರುಗಳು ಈ ರೀತಿಯಾಗಿ ಹೇಳಿದರು. ಸೊ ಈ ಒಂದು ಮಾತನ್ನ ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳಿದರು. ಸೊ ಮಕ್ಕಳೇ, ನಾವು ಇವತ್ತು ಈ ತರಗತಿಯಲ್ಲಿ 1-2 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಕ್ವಶನ್ ಆನ್ಸರ್ಸ್, ಅದೇ ರೀತಿ 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ ಕ್ವಶನ್ ಆನ್ಸರ್ಸನ್ನು ಮುಗಿಸಿದ್ದೇವೆ. ಸೊ ಇವತ್ತು ನಿಮ್ಮ ಹೋಮ್ವರ್ಕ್ ಏನಂತ ಹೇಳಿದರೆ, ಇಲ್ಲಿ ಕೊಟ್ಟಂತಹ ಎಲ್ಲ ಕ್ವಶನ್ ಆನ್ಸರ್ಸನ್ನು ನೀಟಾಗಿ ಬರಿಬೇಕು. ಅದೇ ರೀತಿ ಕಾರಣ ಕೊಡು ಕೂಡ ನಾವು ಮುಗಿಸಿರುತ್ತೇವೆ. ಸೊ ಇದೆಲ್ಲವನ್ನು ನೀಟಾಗಿ ನೀವು ಕ್ಲಾಸ್ ವರ್ಕ್ ಬುಕ್ಕಲ್ಲಿ 1 ಟೈಮ್ ಬರೀರಿ. ಅದೇ ರೀತಿಯಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ನೀವು ಇದನ್ನು ಕಂಪ್ಲೀಟಾಗಿ ಆನ್ಸರನ್ನು ಬರಿಬೇಕು. ಓಕೆ, ಸೊ ಅಕ್ಷರಗಳು ದುಂಡಾಗಿರಲಿ, ಬರೆಯುವಾಗ ಹೇಳಿಕೊಂಡು ಬರೀರಿ. ಓಕೆ, ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಆ್ಯಂಡ್ ಬೈ.